ದೇಶದ ಪ್ರಧಾನಿಯಾಗಿ 12 ವರ್ಷಗಳನ್ನು ಪೂರೈಸಿದ ನಮೋ 4399 ದಿನಗಳ ಸತತ ಆಡಳಿತ ನೀಡಿದ ನಮೋ ನೆಹರು ದಾಖಲೆಯನ್ನ ಹಿಂದಿಕ್ಕಿ ಅತ್ಯಂತ ದೀರ್ಘಾವಧಿ ಆಡಳಿತ ನಡೆಸಿದ ಪ್ರಧಾನಿ ಎಂಬ ಹೆಗ್ಗಳಿಕೆ. ಪ್ರಮಾಣ ವಚನ ಸ್ವೀಕಾರ ವೇಳೆ ವೇದಿಕೆಯಲ್ಲಿ ಸಾಷ್ಟಾಂಗ ನಮಸ್ಕಾರ. ಮೆಟ್ರೋನಲ್ಲೂ ನಮೋ ಸ್ಟೈಲ್ನಲ್ಲಿ ಜನರ ಜೊತೆ ಮಾತು, ಸೆಲ್ಫಿ ಪೋಸು. ಸಿಎಂ ಆದ್ಮೇಲೆ ಮೋದಿ ಸ್ಟೈಲ್ ಅಳವಡಿಸಿಕೊಂಡ್ರ ಡಿಕೆಶಿ ಅಂತ ಚರ್ಚೆ. ಇವತ್ತು ಸಿಎಂ ಡಿಸಿಎಂ ಇಬ್ಬರೂ ದೆಹಲಿ ಪ್ರಯಾಣ. ಪ್ರತ್ಯೇಕವಾಗಿ ತೆರಳಿದರೂ ಸಂಜೆ ಡಿಕೆಶಿ ಆಯೋಜಿಸಿರೋ ಭೋಜನ ಕೂಟದಲ್ಲಿ ಪರಮೇಶ್ವರ್ ಭಾಗಿ. ಉಭಯ ನಾಯಕರು ಎಐಸಿಸಿ ಲೀಡರ್ಸ್ನೂ ಭೇಟಿ ಮಾಡೋದ್ರಿಂದ ಹೆಚ್ಚಿದ ಕುತೂಹಲ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಮತ್ತೆ ಅಶ್ಲೀಲ ಕಾಮೆಂಟ್. ಜಲಗಾರ ಯೂನಿವರ್ಸಿಟಿ ಅನ್ನೋ ಖಾತೆಯಿಂದ ಅಶ್ಲೀಲ ಪೋಸ್ಟ್. ವಿಜಯಲಕ್ಷ್ಮಿಯವರು ತಮ್ಮ ಗಮನಕ್ಕೆ ತರ್ತಿದ್ದಂತೆ ಕ್ರಮಕ್ಕೆ ಮುಂದಾದ ಸೈಬರ್ ಪೊಲೀಸರು. ತಮಿಳುನಾಡಿನ ಖ್ಯಾತ ನಿರ್ದೇಶಕ ಭಾರತಿ ರಾಜ ನಿಧನ. ಶಿವಾಜಿ ಗಣೇಶನ್, ರಜನಿಕಾಂತ್, ಕಮಲ್ ಹಾಸನ್ ಸೇರಿ ಹಲವು ಸ್ಟಾರ್ಗಳಿಗೆ ಆಕ್ಷನ್ ಕಟ್ ಹೇಳಿದ್ದ ನಿರ್ದೇಶಕ 85ನೇ ವಯಸ್ಸಿನಲ್ಲಿ ದೀರ್ಘಕಾಲದ ಅನಾರೋಗ್ಯದಿಂದ ಕೊನೆಯುಸಿರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.